ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 269 ವಿಷಯ ರಾಷ್ಟ್ರಪತಿಗಳ 14 ಪ್ರಶ್ನೆಗಳು. ಇದನ್ನು ಕೇಳಿದ್ದಾರೆ ಯಾರಿಗೆ? ಸುಪ್ರೀಂ ಕೋರ್ಟಿಗೆ. ಕಾರಣ ಏನು? ತಮಿಳುನಾಡು ಸರ್ಕಾರ ತನ್ನ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿರ್ತಕ್ಕಂಥ ಅನೇಕ ಬಿಲ್ಗಳನ್ನು ಅಲ್ಲಿನ ಗವರ್ನರು ಹಾಗೆ ಇಟ್ಕೊಂಡಿದ್ದರು. ಅವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸರ್ಕಾರ ಮೊಕದ್ದಮೆಯನ್ನು ಹೂಡಿತ್ತು. ಮಾನ್ಯ ಸುಪ್ರೀಂ ಕೋರ್ಟು ಡೀಮ್ಡ್ ಟು ಹ್ಯಾವ್ ಬಿನ್ ಗಿವನ್ ದ ಅಸೆಂಟ್ ಅಂತಕ್ಕಂಥ ವಾಕ್ಯದಲ್ಲಿ ಅವೆಲ್ಲವೂ ಕೂಡ ಬಿಲ್ಗಳು ಅನುಮೋದನೆ ಆದಂಗೆ ಅಂತಕ್ಕಂಥ ವಿಚಾರದಲ್ಲಿ ಆರ್ಡರ್ನ ಮಾಡಿತು. ಇದು ಐತಿಹಾಸಿಕವಾಗಿರ್ತಕ್ಕಂಥ ಆರ್ಡರು. ಇಲ್ಲಿ ಗವರ್ನರ್ಗಳ ಏನು ಕೇಂದ್ರ ಸರ್ಕಾರದ ಏಜೆಂಟ್ಗಳು ಅಂತಕ್ಕಂಥ ಅಪಾದನೆ ಇತ್ತು, ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ಆರ್ಡರ್ ಆಗಿದೆ. ಅದೇ ರೀತಿ ಯಾವುದೇ ಬಿಲ್ಗಳು ರಾಷ್ಟ್ರಪತಿಗಳಾಗಿರ್ಬೋದು, ಗವರ್ನರ್ ಆಗಿರ್ಬೋದು 3 ತಿಂಗಳಿಂದ ಹೆಚ್ಚು ಇಟ್ಕೋಬಾರ್ದು ಅಂತಕ್ಕಂಥ ಆದೇಶವನ್ನು ಕೂಡ ಮಾನ್ಯ ಸುಪ್ರೀಂ ಕೋರ್ಟು 143ನೇ ಅನುಚ್ಛೇದದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸಿದೆ. ಅದರ ವಿರುದ್ಧ ರಾಷ್ಟ್ರಪತಿಗಳು 143ನೇ ಅನುಚ್ಛೇದ ಅಂದರೆ 142ರ ಪ್ರಕಾರ ಏನು ಸುಪ್ರೀಂ ಕೋರ್ಟು ಆದೇಶವನ್ನು ಮಾಡಿತ್ತು, 143ರ ಪ್ರಕಾರ ತನ್ನ ಅವಕಾಶವನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರದ ಶಿಫಾರಸು ಇಲ್ಲದೆ ನೇರವಾಗಿ ರಾಷ್ಟ್ರಪತಿಗಳು ಈ ಆದೇಶವನ್ನು ಪ್ರಶ್ನೆ ಮಾಡಿದ್ದಾರೆ. ಇದು ವಯೋಲೇಷನ್ ಆಫ್ ದಿ ಆರ್ಟಿಕಲ್ 74 ಅನುಚ್ಛೇದನ. ಮತ್ತು ಕೇಂದ್ರ ಸರ್ಕಾರದ ಏನು ಒಂದು ಸರ್ಕ್ಯುಲರ್ ಇದೆ 2016ರಲ್ಲಿ, ಅದು ಕೂಡ ವಯೋಲೇಷನ್ ಆಗುತ್ತೆ. ಅಂದರೆ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳ ಮೂಲಕ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥ ಅನುಮಾನ ಬರ್ತದೆ. ಆ ದೃಷ್ಟಿಯಲ್ಲಿ ಮೊದಲೇ ದಲಿತ ರಾಷ್ಟ್ರಪತಿಗಳು ಅಂತಕ್ಕಂಥ ಒಂದು ಅನುಮಾನ ಮತ್ತು ಪೂರ್ವಗ್ರಹ ಪೀಡಿತರಾಗಿರ್ತಾರೆ ಮೇಲ್ಜಾತಿಯವರು ಮತ್ತು ಮೇಲ್ವರ್ಗದವರು. 74ನೇ ಅನುಚ್ಛೇದವನ್ನು ಬೈಪಾಸ್ ಮಾಡಿ ನೇರವಾಗಿ ಸುಪ್ರೀಂ ಕೋರ್ಟಿಗೆ 14 ಪ್ರಶ್ನೆಗಳನ್ನು ಕೇಳಿರೋದ್ರಿಂದ ರಾಷ್ಟ್ರಪತಿಗಳಿಗೆ ಪುನಃ ಅವಮಾನ ಆಗುತ್ತೆ ಇದು. ಯಾಕಂದರೆ ಸುಪ್ರೀಂ ಕೋರ್ಟು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲ್ಲ, ಬಿಕಾಸ್ ಆಫ್ ಸೋ ಮೆನಿ ಗ್ರೌಂಡ್ಸ್. ಆ ದೃಷ್ಟಿಯಲ್ಲಿ ಇದು ಪುನಃ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸಂವಿಧಾನದ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸ ಮನ್ವಾದಗಳಿಂದ ನಿರಂತರವಾಗಿ ಆಗ್ತಿದೆ ಅಂತಕ್ಕಂಥ ವಿಚಾರ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗಬೇಕು. ಇನ್ನೂ ಹೆಚ್ಚು ನಾವು ಜನರಲ್ಲಿ ಅರಿವನ್ನು ಮೂಡಿಸಬೇಕು, ಜಾಗೃತಿಯನ್ನು ಮೂಡಿಸಬೇಕು. ಆ ದಿಶೆಯಲ್ಲಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ ಫಾರ್ವರ್ಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಈ 269ನೇ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.